ಗೌರವದಿಂದ ಕಾಣಬೇಕು. ಅಷ್ಟೇ ಅದೇ ಮಕ್ಕಳು ಕೂಡ ಅಷ್ಟೇ ಗೌರವದಿಂದ ಕಾಣಬೇಕು. ಅವರು ವಿದ್ಯಾಭ್ಯಾಸಕ್ಕಾಗಿ ಈ ತರ ಏನಾಗುತ್ತೆ ಎಂದು ತುಂಬಾ ಆರೋಗ್ಯವಾಗಿ ಮಾನಸಿಕವಾಗಿ ತುಂಬಾ ಒಂದು ಒಳ್ಳೆ ಸ್ಥಾನ ಕೊಡ್ತಾರೆ. ಅವಾಗ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಕೊಡ್ಬೋದು. ಎಲ್ಲರೂ ಸೇರಿ ಒಂದು ಉತ್ತಮವಾದ ಸಮಾಜನ ಕಟ್ಬೋದು. ಈ ಧೂಮಪಾನ ಮದ್ಯಪಾನ ಈ ರಾಜ್ಯದಿಂದ ದೇಶದಿಂದ ನಾವು ಕಿತ್ತೋಗಿದ್ರಿಂದ ಏನಾಗುತ್ತೆ ಎಲ್ಲರಿಗೂ ಆಗ್ತದೆ. ಹೆಲ್ತ್ ಆರೋಗ್ಯ ತುಂಬಾ ಸದೃಢವಾಗಿ ಬಲಪಡಿಸ್ತಾ ಬರುತ್ತೆ. ಆದ್ರಿಂದ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಇಲ್ಲೇ ಉಳಿಯೋದಕ್ಕೆ ಹೋಗೋದು. ಅವಾಗೆಲ್ಲ ನಮಗೆ ಎಜುಕೇಶನ್ ಬಹಳ ಕಷ್ಟ. ಅವಾಗ ಇಲ್ಲೇ ನಾವು ಸ್ಕೂಲ್ ಕೊಡ್ತಾ ಇದ್ದೆ. ಅವಾಗ ಸ್ಟೇಟ್ ಮಾಡ್ಕೊಂಡು ಸ್ಟೇಟ್ ಮಾಡ್ಕೊಂಡು ಒಂದಿಲ್ಲ 5 ಗಂಟೆ ಸ್ಟೇಟ್ ಮಾಡ್ಕೊಂಡಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಕೂಡ ಆಮೇಲೆ ಸ್ಟೇಟ್ ಮಾಡ್ಕೊಂಡು ಸಾಯಂಕಾಲ ಆಗಿದ್ದಕ್ಕೆ ಈಗ ಮಲೇಷಿಯಾ ಬೆಟ್ಟಕ್ಕೆ ಹೋಗ್ಬಿಡ್ತಿದ್ವಿ. ನಾವಿಬ್ರು ಎಮ್ಮೆ ಮಾಡಿಸ್ಕೊಂಡ್ಬರೋರು ಅವ್ರ ಜೊತೆ ನಾನು ಎಮ್ಮೆ ಜೊತೆ ಹೋಗ್ಬಿಡ್ತಿದ್ವಿ. ಆದ್ರೆ ಅದರ ಕಷ್ಟ ಜೀವನ ಅವಾಗಲ್ಲ. ಯಾಕೆಂದ್ರೆ ನಮ್ಗೆ ಹೇಳ್ಕೊಡೋರು ಅಷ್ಟು ಇದಿಲ್ಲ. ನಮ್ಗೆ ಒಂದು 3 ದಿನ ಮಾಸ್ಟರ್ ನಮಗೆ ಓದ್ ತಗೊಂಡು ಹೊಡೆದು ನೀವು ಓದ್ಬೇಕಪ್ಪ ಅಂತ ಹೇಳಿ ಓದಿಸಿಗೆ ಆ ಮಾಸ್ಟರ್ನಿಗೆ ಗೊತ್ತು. ನಾನು ನೆನ್ಸ್ಕೊಳ್ತೀನಿ. ನಾವು ಈಗ ಮಾಸ್ಟರ್ ವೆಂಕಟದಾಸಪ್ಪನವರು ಆಗಿರ್ಬೋದು, HR ಶ್ರೀನಿವಾಸ ಮಾಸ್ಟರ್ ಉಲ್ಲೂರೈ ಮಾಸ್ಟರ್ ಆಗಿರ್ಬೋದು, ಇವರೆಲ್ಲ ನಮಗೆ ಒಂದು ದಾರಿದೀಪ ತೋರಿಸ್ತಾರೆ. ಇವತ್ತು ನಾವು ದಾರಿದೀಪ ಒಂದು ಬೆತ್ತದಿಂದ ಹೊಡೆದು ನಮಗೆ ಈ ಸ್ಟೇಜ್ ನಿಲ್ಸಿದ್ದಾರೆ. ಇವತ್ತು ಈ ಸ್ಟೇಜ್ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ ಈ HIV ಕೇಸಸ್ಗೆ ನಾವು ಉತ್ತಮವಾದ ಸ್ಪೆಷಲ್ ಟ್ರೀಟ್ ಮಾಡ್ಕೊಟ್ಟಿದ್ವಿ. ಇದು ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ಇದನ್ನು ಹೆಸರು ಭಾಷೆ ಹೋಗಿದೆ. ಆಕ್ಚುಲಿ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಚಿಕಿತ್ಸೆ ಕೊಡುವ ಹೆಸರು ಇದೆ. ನನಗೆ ಬಂದಿದೆ ಈ ಉಳಿಯೂರ್ದುರ್ಗ ಗ್ರಾಮದಲ್ಲಿ. ಈ ಉಳಿಯೂರ್ದುರ್ಗ ಗ್ರಾಮದ ಗ್ರಾಮಸ್ಥರಿಗೆ ತಂದೆ ತಾಯಿಗಳಿಗೆ ಅದೇ ರೀತಿ ಕೆಲವು ಪ್ರದೇಶ ಲಂಡನ್ ಆಗಲಿ ಹತ್ತಾರು ಕಂಟ್ರಿಗಳಿಂದ ನನಗೆ ಪ್ರಶಸ್ತಿಗಳು ಬಂದಿದೆ. ಇದೇನೇ ಪ್ರಶಸ್ತಿ ಬಂದ್ರು ಈ ಉಳಿಯೂರ್ದುರ್ಗ ಈ ಗ್ರಾಮದ ಜನರಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಮಾಸ್ಟರ್ಗಳಿಗೆ ಅವರಿಗೆ ಸಲ್ಲಿಸಬೇಕನ್ನೋ ಒಂದು ಗೌರವ. ಹಾಗೆ ಎಲ್ಲರೂ ಒಂದು ಉತ್ತಮವಾದ ಜೀವನ ಸಾಗಿಸಿ, ಎಲ್ಲರೂ ಒಂದು ದುಷ್ಟಗಳಿಂದ ಈಚೆ ಬನ್ನಿ, ಉತ್ತಮವಾದ ಜೀವನ ಸಾಗಿಸಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂಚಲನ ಆಗುತ್ತೆ. ನಿಮ್ಮಿಂದ 4 ಜನ ಕಲಿಬೇಕು. ಈ 4 ಜನ ಕಲಿಯೋದ್ರಿಂದ ಹಾಗೆಲ್ಲ ಈ ಧೂಮಪಾನ ಮದ್ಯಪಾನ ಈಚೆ ಬರ್ಬೋದು. ಹಾಗೆ ನಮಗೂ ಅಷ್ಟು ಡಾಕ್ಟರ್ಗಳಿಗೂ ಅಷ್ಟೇ, ಈ ವೈದ್ಯರಿಗೂ ಅಷ್ಟೇ, ನಿಮ್ಮಿಂದ ಬಡವನು ನಮಗೂ ಕಮ್ಮಿ ಆಗುತ್ತೆ. ನೀವೇ ಬಂದು ಹೇಳ್ಬೇಕು, ನಾನು ಇದರಿಂದ ಬಿಟ್ಟಿದ್ದೀನಿ, ನಾನು ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಿದ್ದೀನಿ, ನನ್ನ ಮಕ್ಕಳನ್ನ ನಾನು ಹೆಂಡತಿನ ನಾನು ಓದಿಸ್ತಾ ಇದ್ದೀನಿ, ನನ್ನ ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಈ ಒಂದೆರಡು ಮಾತಿನ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.